KPSC ಇಂಟರ್ನ್ಯಾಷನಲ್ ರಿಲೇಷನ್ಸು ಮತ್ತು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇದು. ಭಾರತ ದೇಶ EFTA ದೇಶಗಳ ಜೊತೆಗೆ ಮಾತುಕತೆ ಪುನರಾರಂಭಿಸಿದಂತೆ EFTA ದೇಶಗಳು ಯಾವಪ್ಪ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಸ್ವೀಡನ್ ಒಂದಲ್ಲ ಅಂತ ನಮಗೆ ಗೊತ್ತಾದರೆ ಸಾಕು. ಸಿ ಆಪ್ಷನ್ ಎಲಿಮಿನೇಟ್, ದಿಸ್ ಈಸ್ ಎಲಿಮಿನೇಟ್. ಆಪ್ಷನ್ 4 ಎಲಿಮಿನೇಟ್ ಆಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಡೈರೆಕ್ಟ್ PIB ವೆಬ್ಸೈಟಿಂದ ಕೇಳಕತ್ತಾರೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, EFTA ಅಂದರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ. ನಾವು ಓದ್ಬೇಕಾದ್ರೆ ನಾವು ಸ್ವೀಡನ್ನು, ಸ್ವಿಟ್ಜರ್ಲ್ಯಾಂಡ್ ಈ ರೀತಿ ಕನ್ಫ್ಯೂಷನ್ ಭಾಳ ಆಗ್ತೈತಿ. ಎಕ್ಸಾಮ್ ಆಲಾಗೂ ಕನ್ಫ್ಯೂಷನ್ ಇರುತ್ತೆ. ಒಂದು ಆಪ್ಷನ್ ಎಲಿಮಿನೇಟ್ ಮಾಡಿದರೆ ಸಿಕ್ಬಿಡುತ್ತೆ ಆನ್ಸರು. ನೆಕ್ಸ್ಟು KPSC ಕರ್ಮಕಾಂಡ. ಯಾಕಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ನು ಮಾಡೋಕ್ಕೆ ಬಂದಿಲ್ಲ ಮತ್ತು ಭಾಳ ಫೇಲ್ಯೂರ್ ಮಾಡಿದೆ ಕನ್ನಡ ಮಕ್ಕಳಿಗೆ. ಆ ವಿಡಿಯೋಸ್ನ ಬಿಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. KPSC ಪೆನಾಲ್ಟಿಗೆ ಹಾಕ್ಬೇಕಾ ಅಥವಾ ಅದು ಬೋನಸ್ ಕೊಡುತ್ತಾ ಅಥವಾ ಎಕ್ಸಾಮ್ ಮಾಡಬೇಕಾ? ಲೆಟ್ ಸಿ.